children, hope you all are doing good today. Children, you heard about water and water sources so many times, isn't? Today we will learn about a story of a water drop. So children, you came to know about the sources of water and which water we use for our daily purpose. So, do you know how to store the water? In your home, you might be storing the water in some containers, isn't it? Can you name them? I'm going to show you on the screen. The first one is, can you recognize that? What is that big children? Yes, this is called a pot. It is made up of mud. ಮಣ್ಣಿನ ಮಡಿಕೆ ಅಂತ ಹೇಳ್ತೀವಿ. ಬೇಸಿಗೆ ಕಾಲದಲ್ಲಿ ಸ್ಪೆಷಲಿ ಇನ್ ದ ಸಮರ್ ವಿ ಯೂಸ್ ಟು ಸ್ಟೋರ್ ವಾಟರ್ ಇನ್ ಇಟ್ ಸೊ ದ್ಯಾಟ್ ವಿ ಕ್ಯಾನ್ ಡ್ರಿಂಕ್ cold water from it other than the refrigerator. So next comes here, this is also called a pot. It is made up of either plastic or it might be any iron or aluminum or a steel. ಇದನ್ನು ನಾವು ಬಿಂದಿಗೆ ಅಂತ ಕರಿತೀವಿ. ಗೊತ್ತಲ್ಲ ನಿಮಗೆ, ಮನೆಯಲ್ಲೆಲ್ಲ ನೀರು ಅದರಲ್ಲಿ ತುಂಬಿಸಿಟ್ಟಿರ್ತಾರೆ. ಯು ನೋ ದಿಸ್ ರೈಟ್? ಸೊ ನೆಕ್ಸ್ಟ್ ಕಮ್ಸ್ ಹಿಯರ್, ವಾಟ್ ಈಸ್ ದ್ಯಾಟ್? ಎಸ್, ವಾಟರ್ ಬಾಟಲ್. ಸೊ ಇಟ್ ಮೈಟ್ ಬಿ ಹಾಫ್ ಲೀಟರ್ ವಾಟರ್ ಬಾಟಲ್, 1 ಲೀಟರ್ ವಾಟರ್ ಬಾಟಲ್ ಆರ್ ಮೋರ್ ದ್ಯಾನ್ 2 ಲೀಟರ್ ವಾಟರ್, 5 ಲೀಟರ್, 10 ಲೀಟರ್, ಈ ಥರ ನಿಮಗೆ ಇದರಲ್ಲಿ ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀವು ಟ್ರಾವೆಲಿಂಗ್ ಮಾಡಬೇಕಾದ್ರೆ ನೀರನ್ನೆಲ್ಲ ಇಟ್ಕೊಂಡು ಹೋಗ್ತೀರ. ಸೊ ಇದರಲ್ಲೂ ಕೂಡ ನೀವು ನೀರನ್ನು ಸ್ಟೋರ್ ಮಾಡ್ಬೋದು ಅಲ್ವಾ? ಸೊ ನೆಕ್ಸ್ಟ್ ಕಮ್ಸ್ ಹಿಯರ್ ಇಸ್ ದಟ್ ಬಕೆಟ್. ದಿಸ್ ಬಕೆಟ್ ಈಸ್ ಮೇಡ್ ಅಪ್ ಆಫ್ ಪ್ಲಾಸ್ಟಿಕ್ ಆರ್ ಐರನ್ ಆರ್ ಅಲ್ಯೂಮಿನಿಯಮ್ ಆರ್ ಸ್ಟೀಲ್. ಸೊ ದೀಸ್ ಆರ್ ದಿ ಥಿಂಗ್ಸ್. ಅದರಲ್ಲಿ ನಾವು ಬಕೆಟನ್ನು, ನಾವು ಪ್ಲಾಸ್ಟಿಕ್ ಬಕೆಟನ್ನು ಯೂಸ್ ಮಾಡ್ತೀವಿ, ಸ್ಟೀಲ್ನು ಯೂಸ್ ಮಾಡ್ತೀವಿ, ಐರನ್ನಿಂದ ಮಾಡಿರೋದನ್ನು ಕೆಲವು ಜನ ಯೂಸ್ ಮಾಡ್ತಾರೆ. ಸೊ ಇದು ಕೂಡ ನಮಗೆ ವಾಟ್ರನ್ನ ಸ್ಟೋರ್ ಮಾಡೋಕ್ಕೆ ಇರುವಂಥದ್ದು ಒಂದು ಯುಟೆನ್ಸಿಲ್. ಸೊ ನೆಕ್ಸ್ಟ್ ಕಮ್ಸ್ ಹಿಯರ್ ಸಿಂಟ್ಯಾಕ್ಸ್. ಯೂಸ್ವಲಿ ನಮ್ಮ ಆನ್ಸೆಸ್ಟರ್ ಹತ್ರ ದೇ ವೋಂಟ್ ಹ್ಯಾವ್ ಸಚ್ ಕೈಂಡ್ ಆಫ್ ಕಂಟೈನರ್ಸ್. ದೀಸ್ ಆರ್ ಹ್ಯೂಜ್ ಕಂಟೈನರ್ಸ್. ಲೈಕ್ ದ ಕೆಪಾಸಿಟಿ ಆಫ್ ದಿಸ್ ಕಂಟೈನರ್ ಈಸ್ ಮಿನಿಮಮ್ 500 to till 5,100 also you can save the water in it. I mean store the water in it. Isn't it? So this is called Sintex. It is made up of plastic mainly. So children, next comes here tanker. ಇದನ್ನೆಲ್ಲ ನೀವು ನೋಡಿರ್ತೀರ ಮನೆಯಲ್ಲಿ ಅಥವಾ ಬೀದಿನಲ್ಲಿ, ನಾಟ್ ಮನೆಯಲ್ಲಿ, ಬೀದಿನಲ್ಲಿ ನೋಡ್ತೀರಾ, ಗಲ್ಲಿಗಳಲ್ಲಿ ಎಲ್ಲ ನೀರನ್ನು ಒಂದು ಸಿಮೆಂಟ್ ಟ್ಯಾಂಕ್ ಮಾಡಿರ್ತಾರೆ. ಅಲ್ಲಿ ದೊಡ್ಡದಾದಂಥ ಕೆಪಾಸಿಟಿ ಇರೋ ಅಂಥದ್ದು. ಅದರಲ್ಲಿ ಮುನ್ಸಿಪಲ್ ನೀರು ಬಂದುಬಿಟ್ರೆ ಅಲ್ಲಿ ಸ್ಟೋರ್ ಆಗುತ್ತೆ. ನಿಮಗೆ ಯಾವಾಗ ನೀರು ಅದರ ನೆಸೆಸಿಟಿ ಇದೆಯೋ ಆವಾಗ ನೀವು ಅಲ್ಲಿ ಹೋಗಿ ಟ್ಯಾಪ್ದಿಂದ ತಗೊಂಡು ಬರ್ಬೋದು. ಸೊ ದಿಸ್ ಈಸ್ ಕಾಲ್ಡ್ ಟ್ಯಾಂಕ್, isn't it? So this one you can find outside the house, and above, before which I have showed you, those you can found in your home, available in your home. Some of them are available in some ಕೆಲವೊಂದು ನಿಮ್ಮ ಮನೆಗಳಲ್ಲಿ ಸಿಗುತ್ತೆ, ಕೆಲವೊಂದು ಬೇರೆಯವ್ರ ಮನೆಯಲ್ಲಿ ಸಿಗುತ್ತೆ. ಸಮ್ ವಾಟ್ ಅವು ಮನೆಗಳಲ್ಲೇ ಸಿಗ್ಬೋದು. ಬಟ್ ಈ ಥರ ಟ್ಯಾಂಕರ್ ಅದು ಎಲ್ಲ ಮನೆಯಲ್ಲಿ ಯಾರು ಇಟ್ಕೊಂಡಿರೋದಿಲ್ಲ. ಅದೆಲ್ಲ ಎಲ್ಲಿ ಸಿಗುತ್ತೆ? ಹೊರಗಡೆ, ವಠಾರದಲ್ಲಿ ಅಂತ ಹೇಳ್ಬೋದು, ಅಥವಾ ಗಲ್ಲಿಗಳಲ್ಲಿ ಅದನ್ನು ನೀವು ನೋಡ್ಬೋದು. ನೆಕ್ಸ್ಟ್ ಕಮ್ಸ್ ಹಿಯರ್, ಇದು ನೋಡಿ, ದಿಸ್ ಈಸ್ ಆಲ್ಸೋ ಕಾಲ್ಡ್ ಸಮ್ ಕೈಂಡ್ ಆಫ್ ಟ್ಯಾಂಕ್ ಓನ್ಲಿ, ವಾಟರ್ ಟ್ಯಾಂಕ್ ಥರನೇ ಇದೆ. ಇದು ರೆಕ್ಟ್ಯಾಂಗ್ಯುಲರ್ ಶೇಪ್ನಲ್ಲಿದೆ ಚಿಲ್ಡ್ರನ್. ಇದನ್ನು ಸ್ಪೆಷಲಿ ಏನು ಮಾಡ್ತಾರೆ, ಫಾರ್ಮರ್ಸ್ ಈ ಥರ ಬಿಲ್ಡ್ ಮಾಡಿ ಇಟ್ಕೋತಾರೆ. ಪ್ರಾಣಿಗಳಿಗೆಲ್ಲ ಬಂದು ನೀರು ಕುಡಿಯೋದಕ್ಕೆ ಅಥವಾ ತಮ್ಮ ಬಳಕೆಗೆ ಯೂಸ್ ಮಾಡೋದಕ್ಕೆ ಈ ಥರ ಎಲ್ಲ ಇಟ್ಕೊಂಡಿರ್ತಾರೆ. ಸೊ ಯು ಕ್ಯಾನಾಟ್ ಫೈಂಡ್ ಸಚ್ ಕೈಂಡ್ ಆಫ್ ಥಿಂಗ್ಸ್ ಇನ್ ಹೋಮ್. It will be outside, or you can say it is available in the farm. Got it children? ನಾವು ಯಾವ ವೆಸಲ್ನಲ್ಲಿ ವಾಟರ್ನ ಸ್ಟೋರ್ ಮಾಡಿ ಇಟ್ಕೊಬೋದು ಅಂತ, there are plenty of vessels, plenty of household items you can store the water, isn't it? Even in the tumbler also you can store the water. So depends on their capacity, we have named that one, even the shape
capacity and the shape, we have named different to that particular vessel. So some of these are made up of, the vessels especially, they are made up of mud, copper, iron, steel. So these vessels has been used to store the water in it. So children, every day you use water. For example, ಬ್ರಷ್ಗೋಸ್ಕರ ನೀವೇನು ಮಾಡ್ತೀರಾ, 1 or 2 3 mug of water ಯೂಸ್ ಮಾಡ್ತೀರಾ. Then 1 bucket of water you use to take a bath. ಅದೇ ಥರ ಪಾತ್ರೆ ತೊಳೆಯೋದಕ್ಕೆ ಡಿಪೆಂಡ್ಸ್ ಆನ್ ದ ಪೀಪಲ್, 1 ಬಕೆಟ್ ಆಗ್ಬೋದು ಅಥವಾ 2 ಬಕೆಟ್ ಕೂಡ ಆಗ್ಬೋದು. ಅದೇ ಥರ ಬಟ್ಟೆನೆಲ್ಲ ಒಗೆಯೋದಕ್ಕೆ 1 or 2 ಬಕೆಟ್ಸ್. ಆ ಥರ ನೀವು ಮನೆಯಲ್ಲಿ ದಿನಾಲೂ ಒಂದು 100 to 200 ಲೀಟರ್ಸ್ ವಾಟರ್ನ ಯೂಸ್ ಮಾಡ್ತೀರಾ, ನ್ಯೂಕ್ಲಿಯರ್ ಫ್ಯಾಮ್ಲಿ ಇದ್ದರೆ ಅಲ್ವಾ. ಸೊ ಅದೇ ಥರ ಜನಗಳು ಜಾಸ್ತಿ ಆಗ್ತಾ ಹೋದಂಗೆ ನೀರು ಉಪಯೋಗ ಮಾಡುವಂಥ ಕೆಪಾಸಿಟಿ ಕೂಡ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಆದಮೇಲೆ ಚಿಲ್ಡ್ರನ್, we should know that how to store the water for drinking purpose. ಇದೆಲ್ಲ ವಾಟರ್ ವೆಸಲ್ನಲ್ಲಿ ನಾವು ಇಟ್ಟಿರಬೇಕಾದ್ರೆ ಇದನ್ನು we can use it for either bath, or you can use it for cleaning the vessels or cleaning the clothes, or you can use it also for cooking, all these things. For especially for drinking water, children, you have to store in the vessel, in a such a vessel that it should be very clean. ಕ್ಲೀನ್ ಇಲ್ಲದೆ ಹೋದರೂ ಕೂಡ ನೀವು ಅದನ್ನು ಏನು ಮಾಡಬೇಕು, ನೀರು ಅದಕ್ಕೆ ಕುಡಿಯೋ ನೀರು ಅದನ್ನು ತುಂಬಿಸೋಕ್ಕಿಂತ ಮುಂಚೆ ಅದನ್ನು ಚೆನ್ನಾಗಿ ತೊಳೆದು ಆಮೇಲೆ ಅದರಲ್ಲಿ ನೀರನ್ನು ಹಾಕಿಡಬೇಕು. ಸಮ್ಟೈಮ್ಸ್ ರೈನಿ ಸೀಸನ್ನಲ್ಲಿ ಏನಾಗುತ್ತೆ, ನಿಮಗೆ ಡರ್ಟಿ ವಾಟರ್ ಬರುತ್ತೆ ಅಲ್ವಾ, ಕಲರ್ ಪಂಜೆಂಟ್ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಆ ಥರ ಟೈಮಲ್ಲಿ ಏನು ಮಾಡಬೇಕು, ಯು ಶುಡ್ ಬಾಯ್ಲ್ ದಿ ವಾಟರ್ and later let it cool and then store it in a filter, or you can say the mud pot or any vessel which is clean. And then if the vessel is having tap to it, it is very easy for you to take the glass of water for drinking. Otherwise you have to use a ladle. Ladle means ಅದು ಒಂಥರ ಒಂದು ಗ್ಲಾಸ್ ಥರ ಹಿಂದ್ಗಡೆ ಏನಿರುತ್ತೆ, ಉದ್ದವಾಗಿ ಹಿಡಿಕೆ ಥರ ಇರುತ್ತೆ. ಸೊ ಅದರಿಂದ ನೀವು ನೀರನ್ನು ಆರಾಮಾಗಿ ತೆಗೆದುಕೊಳ್ಬೋದು. ನಿಮ್ಮ ಕೈ ಏನಾದರೂ ಕೊಳೆಯಾಗಿದ್ದರೆ ನೀರಿಗೆ ಅದು ತಾಗೋದಿಲ್ಲ. ಸೊ ಲೈಕ್ ದಿಸ್ ಯು ಶುಡ್ ನಾಟ್ ಮೇಕ್ ದಿ ವಾಟರ್ ಡರ್ಟಿ. ನಿಮ್ಮ ಕೈಯಲ್ಲಿ ಆಟ ಆಡಿ ಬಂದಿರ್ತೀರ ಒಂದೊಂದು ಸತಿ, ಅದೇ ಕೈಯಿಂದ ಹೋಗ್ಬಿಟ್ಟು ನೀರು ಕುಡಿಯೋದಕ್ಕೆ ಹೋಗ್ತೀರಾ. ಒಂದು ಗ್ಲಾಸ್ ತಗೊಂಡು ನೀರಲ್ಲಿ ಅದ್ಬಿಟ್ಟು ಕುಡಿದ್ರೆ ಏನಾಗುತ್ತೆ, ನಿಮ್ಮ ಕೈಯಲ್ಲಿರೋ ಕೊಳೆ ಎಲ್ಲ ಏನಾಗುತ್ತೆ, ನೀರಲ್ಲಿ ಹೋಗುತ್ತೆ. And next, when you drink that contaminated water, it will enters into your body and it may lead diseases. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಒಂದು ಉದ್ದವಾಗಿರುವಂಥ ಲ್ಯಾಡಲನ್ನು ಯೂಸ್ ಮಾಡಿ ನೀವು ನೀರನ್ನು ತಗೋಬೋದು, ಅಥವಾ ಟ್ಯಾಪನ್ನು ಯೂಸ್ ಮಾಡಿಬಿಟ್ಟು ನೀರನ್ನು ತಗೊಂಡ್ರೆ ಸ್ಟೋರ್ ಮಾಡಿರುವಂಥ ನೀರು ಡರ್ಟಿ ಆಗೋದಿಲ್ಲ. Got it, children? How to store the water for drinking purpose. So children, in your home, mama, papa, brother, sister and you and your grandpa, grandma, all are using water. No one can live without water, right? ಸೊ ಎಲ್ಲರೂ ಯೂಸ್ ಮಾಡ್ತಿರ್ಬೇಕಾದ್ರೆ, ಎಕ್ಸಾಂಪಲ್ ಬ್ರಷ್ ಎಲ್ಲ ಮಾಡಬೇಕಾದ್ರೆ ನೀವೇನು ಮಾಡ್ತೀರಾ, ಟ್ಯಾಪನ್ನು ಆನ್ ಮಾಡಿಟ್ಬಿಟ್ಟು ಬ್ರಷ್ ಆಗೋವರೆಗೂ ಅದು ನೀರು ಹಾಗೆ ಬರ್ತಾನೇ ಇರುತ್ತೆ. ಬಟ್ ಯೂಶ್ವಲಿ ನಾವು ಆ ಥರ ಮಾಡಿದರೆ ಏನಾಗುತ್ತೆ, ನೀರು ವೇಸ್ಟ್ ಆಗುತ್ತೆ. ಅದು ನೀರು ಹೋಗ್ಬಿಟ್ಟು ಎಲ್ಲಿ ಸೇರುತ್ತೆ, ಡ್ರೈನೇಜಿಗೆ ಸೇರುತ್ತೆ ಅಲ್ವಾ. ಸೊ ದಟ್ ಡ್ರೈನೇಜ್ ವಾಟರ್ ಈಸ್ ನಾಟ್ ಯೂಸ್, isn't it? That is waste water only. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ನಮ್ಗೆ ಎಷ್ಟು ಬೇಕೋ 1 mug or 2 mugs, ಎಷ್ಟು ನಿಮ್ಗೆ ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ನೀವು ತೆಗೆದಿಟ್ಕೊಂಡು ಬೇರೆ ನೀರು ವೇಸ್ಟ್ ಆಗದೇ ಇರೋ ಥರ ನೀವು ನೋಡಿಕೊಂಡ್ರೆ ಇಟ್ ಈಸ್ ವೆರಿ ಗುಡ್ ಫಾರ್ ಅಸ್ ಆ್ಯಂಡ್ ಇವನ್ ಫಾರ್ ಅವರ್ ಫ್ಯೂಚರ್ ಆಲ್ಸೋ. ಬಿಕಾಸ್ ಚಿಲ್ಡ್ರನ್, ನೌ ಅ ಡೇಸ್ ಓನ್ಲಿ ಲೆಸ್ ದೆನ್ 1% ವಾಟರ್, ಡ್ರಿಂಕಿಂಗ್ ವಾಟರ್ ಈಸ್ ಅವೈಲಬಲ್ ಆನ್ ದಿ ಅರ್ತ್, ಥ್ರೂಔಟ್ ದಿ ಅರ್ತ್. ನೀವೆಲ್ಲ ಗ್ಲೋಬ್ ಎಲ್ಲ ನೋಡಿದಿರಲ್ಲ, ಅಲ್ಲಿ ಬ್ಲೂ ಕಲರ್ ಎಲ್ಲ ಕಾಣಿಸುತ್ತಲ್ಲ, ಇಟ್ ಇಂಡಿಕೇಟ್ಸ್ ದ್ಯಾಟ್ ದ ವಾಟರ್ ಪ್ರೆಸೆನ್ಸ್
ಆನ್ ದಿ ಅರ್ತ್. ಬಟ್ ನಿಮಗೆಲ್ಲ ಗೊತ್ತು 75% ವಾಟ್ರ್ ಇದೆ, ಸಿಕ್ಕಾಪಟ್ಟೆ ಇದೆ. ಎಸ್, ಇಟ್ ಈಸ್. ಬಟ್ ಡ್ರಿಂಕಿಂಗ್ ವಾಟರ್ ಈಸ್ ಪ್ರೆಸೆಂಟ್ ಓನ್ಲಿ ಲೆಸ್ ದ್ಯಾನ್ 1%. ಸೊ ಅದಕ್ಕೋಸ್ಕರ ಈ ವಾಟ್ರ್ ನಾವು ವೇಸ್ಟ್ ಮಾಡ್ದೇ ಅದನ್ನು ನಾವು ಕಾಪಾಡ್ಕೋಬೇಕು. ಸಮ್ಮರ್ ಸೀಸನ್ನಲ್ಲಿ ಏನಾಗುತ್ತೆ, ನೀರು ಎಲ್ಲನೂ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಎಷ್ಟು ನೀರನ್ನು ವೇಸ್ಟ್ ಮಾಡ್ದೇ ಇಟ್ಕೋತೀರೋ ಅದು ನಿಮ್ಮ ಫ್ಯೂಚರ್ಗೆ ಅಥವಾ ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಯೂಸ್ ಆಗುತ್ತೆ. ದೇ ವೋಂಟ್ ಗೆಟ್ ಸಫರ್, isn't it? So children, don't waste water. Each and every drop is also very important for us. So remember these all things and use water as much as possible, very less. Use water how much you need. Don't waste water. So children, today in this video you have learnt about the water and its importance and how to store the water. It might be a drinking water or it might be any household purpose storing water. So particularly you are using vessels for that, isn't it? To store you use different kinds of vessels. Today you came to know about all these things. Got it, children? A single water drop is also very important. So children, once again I will tell you, don't waste water. Please save water, okay? Thank you for watching this video, children. See you in the next video.